ರಮಾರಮಣ ಗೋವಿಂದ ಗೋವಿಂದ. ನಮಸ್ಕಾರ ವೀಕ್ಷಕರೇ, ನೀವು ಮೀನರಾಶಿಯವರಾಗಿದ್ದರೆ ನಿಮ್ಮ ಪ್ರಧಾನವಾದಂತಹ ಒಂದು 3-4 ಸಮಸ್ಯೆಗಳಾದರೂ ಕನಿಷ್ಠ ಪಕ್ಷ ಪ್ರಧಾನವಾದಂತಹ ಸಮಸ್ಯೆಗಳಿಗೆ ನಮ್ಮ ತಿರುಪತಿ ತಿಮ್ಮಪ್ಪ ಖಂಡಿತವಾಗಿ ಉತ್ತರವಾಗಿರ್ತಾನೆ, ಅಂದರೆ ಪರಿಹಾರವಾಗಿರ್ತಾನೆ ಅಂತ. ಮೀನರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡೋದ್ರಿಂದ ಅವರ ಪ್ರಧಾನವಾದಂತಹ ಒಂದಿಷ್ಟು ಸಮಸ್ಯೆಗಳು ನಾನು ಹೇಳ್ತೇನೆ. ಈಗ ಅದನ್ನು ಪರಿಹಾರ ಮಾಡ್ಕೊಳ್ಬಹುದು. ನೀವು ಅದನ್ನು ಸ್ವತಃ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಅಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಮಾಡಬಹುದು, ಅಥವಾ ಆ ಸ್ವಾಮಿಯ ಒಂದು ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಪೂಜೆಗಳನ್ನು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದು, ಅಥವಾ ನಿಮ್ಮ ಮನೆಯ ಬಳಿ ಇರುವಂಥ ಯಾವುದಾದ್ರು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಾದರೂ ಮಾಡ್ಕೋಬಹುದು. ಒಟ್ಟಿನಲ್ಲಿ ನೀವು ಮೀನರಾಶಿಯವರು ವೆಂಕಟೇಶ್ವರನ ಆರಾಧನೆಯನ್ನು ಬಹಳ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿದಲ್ಲಿ ನಿಮಗೆ ಖಂಡಿತವಾಗಿ ಒಂದು ಪ್ರಧಾನವಾದ ಅಂದರೆ ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತಂದರೆ ಪರಮಾತ್ಮ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರಲ್ಲ, ಎರಡನೇ ಅನುಮಾನವೇ ಬೇಡ. ಆದರೆ ಪ್ರಧಾನವಾದ ಕೆಲವಿಷ್ಟು ಸಮಸ್ಯೆಗೆ ನಾವು ವೆಂಕಟೇಶ್ವರನಲ್ಲಿ ಹೋಗಿ ನೀವು ಅಂತ ನಾನು ಹೇಳ್ತೇನೆ. ಈಗ ನೀವು ಮೀನರಾಶಿಯವರಾಗಿದ್ದು ಬುಡದಿಂದ ಬರ್ತಾನೆ, ವಿದ್ಯಾರ್ಥಿ ಆಗಿದ್ದರೆ ಒಳ್ಳೆಯ ವಿದ್ಯೆ ಬೇಕು ಅಂತಾದರೆ ಬುಧ ಅಂದರೆ ವಿಷ್ಣು ಅಂದರೆ ಮಹಾವಿಷ್ಣು ವೆಂಕಟೇಶ್ವರನ ಆರಾಧನೆ, ಅದರಲ್ಲೂ ಬಹಳ ವಿಶೇಷವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಾನು ಬೇಕಾದ್ರೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಅದ್ಭುತವಾದ ಹಯಗ್ರೀವ ಮಂತ್ರವನ್ನು ಕೊಡ್ತೇನೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಆ ಮಂತ್ರವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆಯಿತಾ? ಸೊ ವೆಂಕಟೇಶ್ವರನ ವಿಷ್ಣುವಿನ ಹಯಗ್ರೀವನ ಆರಾಧನೆಯನ್ನು ಮಾಡಿಕೊಂಡ್ರೆ, ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಬರ್ತದೆ. ಅಷ್ಟೇ ಅಲ್ಲ, ನೀವು ಮೀನರಾಶಿ ಆದರೂ ತುಂಬ ಮರವಿನ ಕಾಯಿಲೆ, ಏನು ಸಿಕ್ಕಡೆ ಮರ್ತೋಗ್ತೀನಿ ಸರ್, ಎಷ್ಟು ಮಾಡಿದ್ರು ಮರ್ತೋಗ್ಬಿಡ್ತಾ ಇರ್ತೀನಿ, ನಂಗೆ ಒಳ್ಳೆ ಮರು ಜಾಸ್ತಿ ಆಗ್ಬಿಟ್ಟಿದೆ ಈ ಮಧ್ಯೆ ಅಂತೀರಾ? ಮೀನರಾಶಿನ ಹಯಗ್ರೀವ ಸ್ವಾಮಿ ಆರಾಧನೆ ಮಾಡಿದ್ರು ಕೂಡ ಒಳ್ಳೆ ನಾಲೆಡ್ಜ್, ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ. ಎಲ್ಲ ನೀವು ವೆಂಕಟೇಶ್ವರ ಅಂದ್ಬಿಟ್ಟು ಹಯಗ್ರೀವನ ಕಡೆ ಹೇಳ್ತಾ ಇದ್ದೀರಾ ಅಂತ. ವೆಂಕಟೇಶ್ವರ, ವಿಷ್ಣು, ಹಯಗ್ರೀವ ಎಲ್ಲ ಒಂದೇ ವಿಷ್ಣು ಅವತಾರಗಳೇ ಆಗಿರ್ತಾರೆ. ಆಯಿತು, ವೆಂಕಟೇಶ್ವರನಲ್ಲಿಗೆ ಬರೋಣ. ಸೊ ವೆಂಕಟೇಶ್ವರನ ಆರಾಧನೆಯಿಂದ, ಮಹಾವಿಷ್ಣು ವೆಂಕಟೇಶ್ವರನ ಸ್ವರೂಪದಲ್ಲಿ ಆರಾಧನೆಯಿಂದ ಮೀನರಾಶಿಯವರಿಗೆ ಹಲವಾರು ಬೇರೆ ಬೇರೆ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ. ಏನಪ್ಪ ಅಂತಂದರೆ, ಬಹಳ ಪ್ರಮುಖವಾಗಿ ನೀವು ಮೀನರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದಲ್ಲಿ ನಿಮಗೆ ನಿಮ್ಮ ತವರು ಮನೆಯಿಂದ ಸ್ವಲ್ಪ ಅನುಕೂಲವಾಗಬೇಕು, ತವರು ಮನೆಯಲ್ಲಿ ಸಮಸ್ಯೆಗಳು, ತವರು ಮನೆಯವರೊಟ್ಟಿಗೆ ಸಮಸ್ಯೆಗಳು, ತವರು ಮನೆಯಿಂದ ಹೆಚ್ಚಿನ ಆಗ್ತಾ ಇಲ್ಲ ಅಂತಂದರೆ ವೆಂಕಟೇಶ್ವರನಲ್ಲಿ ವಿವಾಹಿತ ಮೀನರಾಶಿಯ ಸ್ತ್ರೀಯರು ವೆಂಕಟೇಶ್ವರನಲ್ಲಿ ಶರಣ ಹೋದಿ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ಹಾಗೂ ನಿಮ್ಮ ತವರು ಮನೆಯ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿದೆ. ಅಷ್ಟೇ ಅಲ್ಲ, ನೀವು ಮೀನರಾಶಿಯವರಾಗಿದ್ದು ಗಂಡಸರು ಹೆಂಗಸರು ಯಾರು ಬೇಕಾದ್ರೂ ಆಗಿದ್ದಿರಬಹುದು, ನಿಮ್ಮ ತಾಯಿಯವರ ಆರೋಗ್ಯ ಸರಿ ಇಲ್ಲ, ನಿಮ್ಮ ಹಾಗೂ ನಿಮ್ಮ ತಾಯಿಯವರ ನಡುವೆ ಒಂದು ಸ್ವಲ್ಪ ಬಾಂಧವ್ಯ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಮ್ಮ ನಿಮ್ಮ ಹತ್ರ ಸಿಟ್ಟು ಮಾಡ್ತಾ ಇದ್ದಾರೆ, ಅಥವಾ ನೀವೇ ನಿಮ್ಮ ಅಮ್ಮ ಹತ್ರ ಸಿಟ್ಟು ಮಾಡ್ತಾ ಇದ್ದಾರೆ, ನೀವೇ ಮಾಡ್ತಾ ಇದ್ರೆ ನೀವು ಸ್ಟಾಪ್ ಮಾಡಬೇಕು. ಅಮ್ಮ ಏನಾದ್ರು ಸ್ವಲ್ಪ ಸಿಟ್ಟು ಮಾಡ್ತಾ ಇದ್ದಾರೆ, ನೀವು ಹೇಳಿದ ಅರ್ಥ ಮಾಡ್ಕೊಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಅಥವಾ ಅಮ್ಮನ ಆರೋಗ್ಯ ಸರಿ ಇಲ್ಲ, ನೀವು ಮೀನರಾಶಿಯವರು ಖಂಡಿತವಾಗಿ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಅಂದರೆ ನಿಮ್ಮ ತಾಯಿಯವರ ಆರೋಗ್ಯ ಸರಿ ಹೋಗುತ್ತೆ, ನಿಮ್ಮ ಹಾಗೂ ನಿಮ್ಮ ತಾಯಿಯವರ ನಡುವಿನ ಮನಸ್ತಾಪಗಳೇನೇ ಇದ್ರೂ ಸಹ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಮೀನರಾಶಿಯವರಾಗಿದ್ದು ಅವಿವಾಹಿತರಾಗಿದ್ದಲ್ಲಿ ನಿಮಗೆ ವಿವಾಹ ಭಾಗ್ಯವನ್ನು ಕೊಡ್ತಕ್ಕಂಥ ವೆಂಕಟೇಶ್ವರನಾಗಿರ್ತಾನೆ. ಸೊ ಮೀನರಾಶಿ ಮದುವೆ ಆಗಿಲ್ಲ, ಗುರುಬಲ ಇದೆ, ಅದೆಲ್ಲ ಸೆಕೆಂಡ್ರಿ. ನೀವು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ, ವೆಂಕಟೇಶ್ವರನಿಗೆ ವಿಶೇಷವಾಗಿ ಆರಾಧನೆ ಮಾಡಿ, ಖಂಡಿತವಾಗಿ ವಿವಾಹ ಸಿದ್ಧಿ ಆಗುತ್ತೆ ಮೀನರಾಶಿಯವರಿಗೆ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದೆ, ಗಂಡ ಹೆಂಡತಿ ಸ್ವಲ್ಪ ಜಗಳ ಮನಸ್ತಾಪಗಳು, ಮೀನರಾಶಿ ಗಂಡನ ಮೀನರಾಶಿ ಅಥವಾ ಹೆಂಡತಿ ಮೀನರಾಶಿ ಯಾರದೇ ಮೀನರಾಶಿ ಆಗಿರಲಿ, ನೀವು ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ದಾಂಪತ್ಯ ಕಲಹಗಳು ಕಡಿಮೆ ಆಗ್ಬಿಡುತ್ತೆ, ಜಗಳ ಮನಸ್ತಾಪಗಳೆಲ್ಲ ಸಾಲ್ವ್ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಐಕ್ಯಮತ್ಯದಿಂದ ಇರಬಹುದು. ನಿಮಗೆ ಒಳ್ಳೆ ಫ್ರೆಂಡ್ ಬೇಕು ಅಂತಂದರೆ, ಉದಾಹರಣೆಗೆ ನೀವು ಮೀನರಾಶಿಯವರು, ಸರ್ ನಮ್ಗೆ ಮೀನರಾಶಿ ಸರ್, ನಂಗೆ ಒಂದು ಒಳ್ಳೆ ಸ್ನೇಹಿತರು ಸಿಗ್ತಾ ಇಲ್ಲ, ಬರೀ ಸಿಗೋರೆಲ್ಲ ಬೆನ್ನಿಗೆ ಚೂರಿ ಹಾಕೋರು, ಮೋಸ ಮಾಡೋರು, ನನ್ನನ್ನು ಯೂಸ್ ಮಾಡಿ ಬಿಸಾಕ್ತಕ್ಕಂಥವ್ರು, ಯೂಸ್ ಆ್ಯಂಡ್ ಥ್ರೋ ಮಾಡ್ತಕ್ಕಂಥವ್ರು, ನನ್ನ ಒಬ್ಬರು ಒಂದು ಒಳ್ಳೆ ಫ್ರೆಂಡು, ನನ್ನ ಕಷ್ಟಕ್ಕಾಗುವಂಥ ಒಂದು ಒಳ್ಳೆ ಸ್ನೇಹಿತ ಸಿಗಲಿಲ್ಲ ಗುರುಳೆ ಅಂತ ಬೇಸರ ಮಾಡ್ಕೊಳ್ತಾ ಇರುವ ಮೀನರಾಶಿಯವರು ನೀವಾಗಿದ್ದರೆ ಖಂಡಿತವಾಗಿ ನೀವು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ನಿಮ್ಗೆ ಅದ್ಭುತವಾದಂತಹ ನಿಮ್ಮನ್ನು ಉದ್ಧಾರ ಅಂದರೆ ನಿಮ್ಮ ಕಷ್ಟಗಳಲ್ಲಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ನೇಹಿತ ಸಿಗ್ತಾನೆ, ವೆಂಕಟೇಶ್ವರ ನಿಮ್ಗೆ ಅನುಗ್ರಹಿಸ್ತಾನೆ, ನಿಮ್ಗೊಂದು ಒಳ್ಳೆ ಸ್ನೇಹಿತ ಸಿಗೋ ಥರ. ವೆಂಕಟತೈತಿ ವೆಂಕಟ ಅಂದರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂಥವನಂತ. ಅಷ್ಟೇ ಅಲ್ಲ, ಈಗ ವಿವಾಹ, ದಾಂಪತ್ಯ ಅಥವಾ ಸ್ನೇಹ ಅಷ್ಟೇ ಅಲ್ಲ, ನೀವು ಮೀನರಾಶಿಯವರಾಗಿದ್ದು ನಿಮಗೊಂದು ಒಳ್ಳೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಒಳ್ಳೆ ಪಾರ್ಟ್ನರ್ ಬೇಕು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್
ಗೊತ್ತಾಯ್ತಲ್ವಾ? ನೀವು ವ್ಯಾಪಾರ ಮಾಡಬೇಕು, ಒಳ್ಳೆ ಪಾರ್ಟ್ನರ್ ಇದ್ದಿದ್ರೆ, ಒಳ್ಳೆ ಇನ್ವೆಸ್ಟರ್ ಇದ್ದಿದ್ರೆ, ಒಳ್ಳೆ ಇದಾಗಿದ್ರೆ, ನಾನು ತುಂಬ ಚೆನ್ನಾಗಿ ನಾನು ಈ ಬಿಸ್ನೆಸ್ ತುಂಬ ಚೆನ್ನಾಗಿತ್ತು, ನಂಗೊಂದು ಒಳ್ಳೆ ನನ್ನದೇ ರೀತಿ ಯೋಚನೆ ಮಾಡುವ ಒಳ್ಳೆಯ ಒಂದು ಪಾರ್ಟ್ನರ್ ಸಿಕ್ಕಿದ್ರೆ, ಬಿಸ್ನೆಸ್ ಪಾರ್ಟ್ನರ್, ನಾನು ಈ ಒಂದು ಬಿಸ್ನೆಸ್ ಮಾಡಿಬಿಡ್ತಿದ್ದೆ ಅನ್ನೋ ರೀತಿಯಲ್ಲಿದ್ದರೆ ವೆಂಕಟೇಶ್ವರನಿಗೆ ಶರಣು ಹೋಗಿ ವೆಂಕಟೇಶ್ವರನ ಆರಾಧನೆ ಮಾಡಿ, ವೆಂಕಟೇಶ್ವರನ ದರ್ಶನ ಮಾಡಿ, ವೆಂಕಟೇಶ್ವರನ ಆರಾಧನೆ ಮಾಡಿ, ಖಂಡಿತವಾಗಿ ನಿಮಗೊಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಇನ್ವೆಸ್ಟರ್ ಸಿಗ್ತಾರೆ, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಪಾರ್ಟ್ನರ್. ಅಷ್ಟೇ ಅಲ್ಲ, ನೀವು ಮೀನರಾಶಿಯವರಾಗಿದ್ದು ಜಾಬ್ನಲ್ಲಿ ಟ್ರಾನ್ಸ್ಫರ್ ಬೇಕು ಅಂತ ಆದರೆ, ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಬೇಕು ಅಂತ ಆದರೆ, ಅಥವಾ ನಿಮಗೆ ಇಷ್ಟವಿಲ್ಲದ ಜಾಗಕ್ಕೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಆ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದ್ರೂ ಸಹ ವೆಂಕಟೇಶ್ವರನ ಆರಾಧನೆಯನ್ನೇ ಮಾಡಬೇಕು. ನೋಡಿ ಎಷ್ಟೆಲ್ಲ ಸಮಸ್ಯೆಗಳಿದೆ ಮೀನರಾಶಿಯವರಿಗೆ, ಒಂದೇ ಉತ್ತರ ವೆಂಕಟೇಶ್ವರನ ಆರಾಧನೆ. ಅಷ್ಟೇ ಅಲ್ಲ, ಇನ್ನು ನಾನು ಹೇಳ್ತೇನೆ, ನೀವು ಮೀನರಾಶಿಯವರಾಗಿದ್ದು ವಿದೇಶ ಪ್ರಯಾಣ ಮಾಡಬೇಕು, ವಿದೇಶದಲ್ಲಿ ವಾಸ ಮಾಡಬೇಕು, ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕು, ಎಲ್ಲದಕ್ಕೂ ವೆಂಕಟೇಶ್ವರನೇ ಬೇಕು. ಮೀನರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ನಿಮಗೆ ಪಾಸ್ಪೋರ್ಟ್ ಬೇಕಾ, ವೀಸಾ ಬೇಕಾ? ಪಾಸ್ಪೋರ್ಟ್ ಬಿಡಿ, ಇಲ್ಲಿ ಹೆಂಗೆ ತೊಗೊಳ್ತೀರಾ, ಪಾಸ್ಪೋರ್ಟ್ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗುತ್ತೆ, ಬಟ್ ವೀಸಾ ಸಿಗದೆ ಓದಾಡ್ತಾ ಇದ್ದೀರಾ, ಅಥವಾ ಪಾಸ್ಪೋರ್ಟು ವೀಸಾ ಆಗಿದೆ ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಎಜುಕೇಷನ್ ಲೋನ್ ಬೇಕು, ಅಥವಾ ಜಾಬಲ್ಲಿ ಆಪರ್ಚುನಿಟೀಸ್ ಬೇಕು, ನಿಮ್ಮನ್ನೇ ಸೆಲೆಕ್ಟ್ ಮಾಡಬೇಕು, ನಿಮ್ಮನ್ನೇ ವಿದೇಶಕ್ಕೆ ಕಳಿಸ್ಬೇಕು, ಅದು ನಿಮಗೆ ಆಗಬೇಕು ಅಂತಂದ್ರೂ ಕೂಡ ವೆಂಕಟೇಶ್ವರನ ಆರಾಧನೆನೇ. ಇಲ್ಲ ಅಂದರೆ ನಿಮಗೆ ಸಾಧ್ಯ ಇಲ್ಲ. ಅಂದರೆ ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಆ ಕೆಲಸ. ಸೊ ಆದ್ದರಿಂದ ಇಷ್ಟೆಲ್ಲ ಕೆಲಸಗಳಿದೆ. ಸೊ ಬುಡದಿಂದ ಹೇಳ್ತೀನಿ ಕೇಳ್ಕೊಳ್ಳಿ, ಮೀನರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಬೇಕು, ವಿವಾಹಿತ ಮೀನರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲ ಬೇಕು. ಅಷ್ಟೇ ಅಲ್ಲ, ಗಂಡಸರಾಗಲಿ ಹೆಂಗಸರಾಗಲಿ ಮೀನರಾಶಿಯವರಿಗೆ ತಾಯಿಯೊಟ್ಟಿಗಿನ ಮನಸ್ತಾಪಗಳು ಪರಿಹಾರವಾಗಬೇಕು, ತಾಯಿಯ ಆರೋಗ್ಯ ಸರಿ ಹೋಗಬೇಕು, ಅಥವಾ ವಿವಾಹ ಸಿದ್ಧಿ ಆಗಬೇಕು ಮೀನರಾಶಿಯವರಿಗೆ, ಅಥವಾ ದಾಂಪತ್ಯ ಕಲಹಗಳು ಕಡಿಮೆ ಆಗಬೇಕು, ಒಳ್ಳೆ ಫ್ರೆಂಡ್ ಸಿಗಬೇಕು, ಟ್ರಾನ್ಸ್ಫರ್ ವಿಚಾರಗಳು, ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಟ್ರಾನ್ಸ್ಫರ್ ವಿಚಾರಗಳು, ಅಥವಾ ಒಳ್ಳೆಯ ಸ್ನೇಹಿತರು ಆಮೇಲೆ ವಿದೇಶದಲ್ಲಿ ವಾಸ, ವಿದೇಶಕ್ಕೆ ಪ್ರಯಾಣ, ಇದೆಷ್ಟೂ ಸಹ ನಿಮಗೆ ವೆಂಕಟೇಶ್ವರನ ಆರಾಧನೆಯಿಂದ ಮೀನರಾಶಿಯವರಿಗೆ ಪ್ರಾಪ್ತಿ ಸಿಕ್ಬಿಡ್ತದೆ. ಇನ್ನೇನು ಬೇಕು, ಇಷ್ಟೆಲ್ಲ ಸಿಗ್ತದೆ ಮೀನರಾಶಿಯವರಿಗೆ, ಆಯ್ತಲ್ವ? ಸೊ ವೆಂಕಟೇಶ್ವರನ ಆರಾಧನೆ ಯಾವ ರೀತಿಯಲ್ಲಿ ಮಾಡಬೇಕು? ವೆಂಕಟೇಶ್ವರನ ಆರಾಧನೆ ಮಾಡೋದು ಅಂದರೆ ಶನಿವಾರ ಅಥವಾ ಬುಧವಾರ, ಎರಡರಲ್ಲಿ ಒಂದೇ ಬುಧವಾರ ಆಗ್ಬೋದು ಅಥವಾ ಶನಿವಾರ ಆಗಬಹುದು. ಕಡ್ಡಾಯವಾಗಿ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ಒಂದು ಹೊತ್ತು ಉಪವಾಸ ಇರತಕ್ಕಂಥದ್ದು, ಮನೆ ಹತ್ತಿರ ವೆಂಕಟೇಶ್ವರನ ಇದಿದ್ರೆ ದೇವಸ್ಥಾನ ಇದ್ದರೆ ಹೋಗಿ ದರ್ಶನ ಮಾಡ್ಕೊಂಬರ್ತಕ್ಕಂಥದ್ದು. ಬುಧವಾರಗಳಲ್ಲಿ ಹೋದರೆ ಇನ್ನೂ ಒಳ್ಳೆಯದೇನೆ ನನ್ನ ಪ್ರಕಾರ, ಯಾಕೆಂದರೆ ನಿಮಗೆ ಚತುರ್ಥ ಸಪ್ತಮಾಧಿಪತಿಯೇ ಆಗ್ತಾನೆ. ಬುಧವಾರಗಳಲ್ಲಿ ವೆಂಕಟೇಶ್ವರನ ದರ್ಶನ ಮೀನರಾಶಿಯವರಿಗೆ ಇದೆಲ್ಲ ಸ್ವಲ್ಪ ಬೇಗ, ಮನೆ ಹತ್ತಿರದಲ್ಲಿರೋ ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ. ಇಲ್ಲ ತಿರುಮಲಕ್ಕೆ ಹೋಗ್ತೀರಿ ಅಂತಂದರೆ ಬುಧವಾರಗಳಲ್ಲಿ ನೆನ್ಪಿಟ್ಕೊಳ್ಳಿ, ಬುಧವಾರ ತಿರುಪತಿ ಬೆಳಗಿನ ಜಾವ 6 ಗಂಟೆಗೆ ತಿರುಪತಿಯಲ್ಲಿರಬೇಕು ನೀವು, 6 ಗಂಟೆಗೋ 5 ಗಂಟೆಗೋ ಅಲ್ಲಿಂದ ಬೆಟ್ಟ ಹತ್ತಬೇಕು. ಬೆಟ್ಟ ನಡ್ಕೊಂಡು ಬುಧವಾರ ನಡೆದು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ಅದ್ದು ಬಯ್ಯ. ನಾನು ಈಗ ಹೇಳಿದಿನಲ್ಲ, ಅದೆಲ್ಲ ಸಮಸ್ಯೆ ಆಗುತ್ತೆ. ಇಷ್ಟೇ ಅಲ್ಲ, ಕಷ್ಟ ಕೋಟೆಗಳು, ನಿಮ್ದು ಏನೇ ಕಷ್ಟಗಳಿರಲಿ ವೆಂಕಟೇಶ್ವರ ಪರಿಹಾರ ಮಾಡಿ ಕೊಡ್ತಾನೆ, ಇವತ್ತಲ್ವ? ಆದರೆ ನೀವು ಶರೀರಕ್ಕೆ ಒಂದು ಸ್ವಲ್ಪ ಕಷ್ಟ ಕೊಡಬೇಕು, ಬೆಟ್ಟ ನಡೆದು ಹತ್ತಬೇಕು. ಆವಾಗ ಅಂದರೆ ಈಗ ಕೆಲವರು ವಯಸ್ಸಾದವರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಅವ್ರ ಕೈಯಲ್ಲಿ ಆಗೋದಿಲ್ಲ ಅಂದರೆ ಅವರು ಹಾಗೆ ದರ್ಶನ ಮಾಡ್ಕೊಂಬರಲಿ ಬಸ್ಸಲ್ಲಿ ಹೋಗಿ. ಅದಲ್ಲ, ಶರೀರ ಸ್ವಸ್ಥವಾಗಿದೆ ಅಂದರೆ ಬೆಟ್ಟ ಹತ್ತಿ ದರ್ಶನ ಮಾಡಿದ್ರೆ ವಿಶೇಷವಾದಂತಹ ಕಾರ್ಯಸಿದ್ಧಿ ಬೇಗ ಆಗ್ತದೆ. ಇಲ್ಲ ಅಂದರೆ ನಾನು ಈ ವಿಡಿಯೋ ಎಂಡಲು ಅದ್ಭುತವಾದ ವೆಂಕಟೇಶ್ವರನ ಸ್ತೋತ್ರಗಳನ್ನು ಸಹ ಹೇಳ್ತಾನೆ. ಆ ಸ್ತೋತ್ರನ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದಲೂ ಸಹ ನಿಮಗೆ ಅನುಕೂಲ ಆಗಲಿದೆ. ಅಷ್ಟೇ ಅಲ್ಲ, ಇನ್ನು ವಿಶೇಷವಾದ ಪರಿಹಾರ ಏನಪ್ಪ ಅಂತಂದ್ರೆ, ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ. ಈಗ ಯಾವ ಮಾಸ? ಶ್ರಾವಣ ಮಾಸ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ. ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ? ಸೊ ಶ್ರಾವಣ ಶನಿವಾರದ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ. ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯರು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸೊ ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸ ಶನಿವಾರ, ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ವೆಂಕಟೇಶ್ವರನ ಒಂದು ಆರಾಧನೆ, ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಎಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಂತೆ ಬಹಳ
ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾರೆ. ಯಾಕೆಂದರೆ ಅವತ್ತು ಹಯಗ್ರೀವ ಜಯಂತಿ. ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹಯಗ್ರೀವ ಜಯಂತಿ, ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಜಯಂತಿ, ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಒಂದು ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತ್ರಣೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ. ರಾಖಿ ಹಬ್ಬ ಅಲ್ವಾ, ಸೊ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕ್ಕೋಸ್ಕರವಾಗಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಸಂಕಲ್ಪ ಮಾಡ್ತೇನೆ. ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲ ಲೈವಲ್ಲಿ ನೋಡಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಕಡೆ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀರ್ಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃದ್ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಓಂ ಭೂತಾವಾಸೋ ಗಿರಾವಾಸಃ ಶ್ರೀವಾಸಃ ಶ್ರಿಯಃ ಪತಿಃ. ಅಚ್ಯುತಾನಂತಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಓಂ ಸರ್ವದೈವೈಕಶರಣಂ ಸರ್ವದೈವೈಕದೈವತಂ ಸಮಸ್ತದೇವಕವಚಂ ಸರ್ವದೇವಶಿಖಾಮಣಿಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ